ಹಾಯ್ ನಮಸ್ಕಾರ, ಟೀಮ್ ಡಾಟಾ ಬೆಂಗಳೂರು. ನಾನು ನಿಮ್ಮ ಅನುಷ್ಠಿ ಮಾತಾಡ್ತಿರೋದು. ಹಾಗೆ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ, ಇವತ್ತೆಲ್ಲರೂ ಯೂತ್ ಬಿಟ್ರೆ ಇವಾಗ ಮಾಡ್ರನ್ ಅಲ್ಲಿ ತುಂಬಾನೇ ಅಡ್ವೆಂಚರ್ ಅಂತಾರೆ. ಅಡ್ವೆಂಚರ್ ಟೂರಿಂಗ್ ಹಾಗೂ ವೀಕೆಂಡ್ ಬಂತಪ್ಪ ಎಲ್ಲೋ ಗಾಡಿ ತಗೊಂಡು ರೈಡ್ ಹೋಗೋದ, ಎಲ್ಲೋ ಬೆಟ್ಟ ಗುಡ್ಡ ಹತ್ತದ ಅಂತ ಆಸೆ ಆಗಿದೆ ಇವಾಗ ಯೂತ್ಸ್ಗೆ. ಸೊ ಇವತ್ತಿನ ಯೂತ್ಸ್ಗೆ ಇಷ್ಟ ಆಗುವಂತ ಒಂದು ಗಾಡಿ, ತುಂಬಾನೇ ಬೇಡಿಕೆ ಇರೋ ಗಾಡಿ ನಾನು ರಿವ್ಯೂ ಮಾಡ್ತಾ ಇದ್ದೀನಿ, ಬನ್ನಿ ನೋಡಿ. ಇವಾಗ ನೋಡ್ತಾ ಇದ್ದೀರಾ ಎಕ್ಸ್ಪಲ್ಸ್ 200. ಇವತ್ತಿನ ಯೂತ್ ನ ಫೇವ್ರೆಟ್ ಗಾಡಿ. ಹಾಗೂ ಅಡ್ವಾಂಟೇಜಸ್ ಏನಂದ್ರೆ ಟೂರಿಂಗು ಮತ್ತೆ ಅಡ್ವೆಂಚರ್ ಮಾಡೋಕ್ಕೆ ಬೆಸ್ಟ್ ಕೇಪಬಲ್, ಪ್ಲಸ್ ಇನ್ಫಿಲ್ಡ್ಗಿಂತ ಕಾಂಪಿಟೇಷನ್ ಕೊಡ್ತಾ ಇದೀವಿ ಇನ್ಫಿಲ್ಡ್ಗೆ ಇಂಥ ಗಾಡಿ. ಇವಾಗ ಈ ಗಾಡಿ ಬಗ್ಗೆ ಬಂದ್ರೆ ಫಸ್ಟ್ ಹೈಲೈಟ್ ಆಗೋದು ಹೆಡ್ಲೈಟ್. ಹೀರೋ ಅವ್ರು ತುಂಬಾನೇ ಚೇಂಜ್ ಮಾಡಿದ್ದಾರೆ, LED ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ. ಪ್ಲಸ್ ಇಂಪಲ್ಸ್ ಯಾರಾದ್ರೂ ಹಳೆ ಗಾಡಿ ರ್ಯಾಲಿ ಸೆಟಪ್ ಗಾಡಿ ಓಡಿಸ್ತಾ ಇರೋರಾಗಿರ್ಬೋದು, ಅಡ್ವೆಂಚರಸ್ ಮಾಡ್ತಾ ಇದ್ದವರಾಗಿರ್ಬೋದು, ಅವ್ರಿಗೆ ಇಂಪಲ್ಸ್ ಅಂದ್ರೆ ತುಂಬಾನೇ ಕ್ರೇಜ್ ಇರುತ್ತೆ. ಆ ಗಾಡಿಯನ್ನ ಸ್ಟಾಪ್ ಮಾಡಲಾಗಿತ್ತು, 150cc ಗಾಡಿ. ಅದು ಸ್ಟಾಪ್ ಮಾಡಿ ಮತ್ತೆ ರೀಲಾಂಚ್ ಮಾಡಿದ್ದಾರೆ. ಹೊಸ ಅಪ್ಗ್ರೇಡ್, ಹೊಸ ಡಿಸೈನ್, ಹೊಸ ಫ್ಯೂಚರ್ಸ್ ಇಲ್ಲ. ಏನಂದ್ರೆ ಸೇಮ್ ಬಟ್ ಬ್ಲಡ್ ಲೈನ್ ಕ್ಯಾಟಗರಿ ಸೇಮ್ ಕ್ಯಾರಿ ಮಾಡಿದ್ದಾರೆ. ಬೀಕಿಂದ ಹಿಡಿದು ಟೈಲ್ ಟೈರಿವರೆಗೂ ಸ್ವಲ್ಪ ಎಕ್ಸ್ಪಲ್ಸ್ ಫೀಚರ್ಸ್ ನ ತಗೊಂಡಿದ್ದಾರೆ. ಅದು ಬ್ಲಡ್ ಲೈನ್ ಫ್ರಂಟ್ ಸಸ್ಪೆನ್ಷನ್ ಸೈಡ್ ನೋಡಿದ್ರೆ ಇಂಪಲ್ಸ್ ಬ್ಲಡ್ ಲೈನ್ ತರಾನೇ ಇದಕ್ಕೂ ಫುಲ್ ಲೆಂತ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಹಾಗೆ ಇದರಲ್ಲಿ ಪೆಟಲ್ ಡಿಸ್ಕ್ ಕೊಟ್ಟಿದ್ದಾನೆ. ಪೆಟಲ್ ಡಿಸ್ಕ್ ಬಂದ್ಬಿಟ್ಟು ಇದು ಬಂದು 270mm ಪೆಟಲ್ ಡಿಸ್ಕ್ ಇದೆ. ಬಟ್ ಸಿಂಗಲ್ ಚಾನಲ್ ABS ಆಪ್ಷನಲ್ ಆಗಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇನೆ, ಪ್ರೊಡಕ್ಷನ್ ಅಲ್ಲೇನೆ ಸಿಂಗಲ್ ಚಾನಲ್ ABS ಕೊಟ್ಟಿದ್ದಾನೆ ಆಸ್ ಪರ್ ದಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ಇದರಲ್ಲಿ ನೋಡಿದ್ರೆ ನಿಮ್ಗೆ ಆಫ್ ಸೈಡ್ ಸಿಗುತ್ತೆ. ಆಮೇಲೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಇದು ಆಫ್ ಸೆಟ್ ಅಂದ್ರೆ ಏನಂದ್ರೆ, ಇವಾಗ ಸಿಟಿ ಕಮಿಟಿಂಗ್ ಬೈಕ್ಸ್ ನೀವು ನೋಡಿರ್ತೀರಾ, ನಾರ್ಮಲ್ ಬೈಕ್ಸ್, ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಸಸ್ಪೆನ್ಷನ್ ಬೋಲ್ಟ್ ಅಂದ್ರೆ ರಿಮ್ ನ ಇಟ್ಕೊಳ್ಳೋ ಬೋಲ್ಟ್ ಡೈರೆಕ್ಟ್ ಸಸ್ಪೆನ್ಷನ್ ಅಲ್ಲೇ ಗ್ರೂವ್ ಆಗಿ ಅದ್ರಲ್ಲೇ ಬರುತ್ತೆ. ಬಟ್ ಇದರಲ್ಲಿ ಎಕ್ಸ್ಟ್ರಾ ಮೋಲ್ಡಿಂಗ್ ಕೊಟ್ಟಿರ್ತಾನೆ 180 ಡಿಗ್ರಿ ಆಫ್ ಸೆಟ್ಗೆ. ಸೊ ಅದು ವೀಲ್ ಬೇಸ್ ನ ಇನ್ಕ್ರೀಸ್ ಮಾಡುತ್ತೆ. ಇದ್ರಲ್ಲಿ ನೋಡಿದ್ರೆ 10 ಸ್ಟೆಪ್ ಪ್ರೀ ಲೋಡೆಡ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ, ಮೋನೋ ಸಸ್ಪೆನ್ಷನ್ ಪ್ಲಸ್ ಫುಲ್ ಲೆಂತ್ ಸಸ್ಪೆನ್ಷನ್ ಕೊಟ್ಟಿರೋದ್ರಿಂದ ನಿಮಗೆ ವೀಲ್ ಬೇಸ್ ವಿತ್ ಇನ್ಕ್ಲೂಡಿಂಗ್ ಆಫ್ ಸೈಡ್ ಸೇರಿಸಿ ನಿಮಗೆ 1400mm ಬರುತ್ತೆ ವೀಲ್ ಬೇಸು. ಸೀಟ್ ಹೈಟ್ ನಿಮಗೆ 800mm ಬರುತ್ತೆ. ಹಾಗೂ ಇದರಲ್ಲೂ ಹಿಂದೆ 220mm ಪೆಟಲ್ ಡಿಸ್ಕ್ ಕೊಟ್ಟಿದ್ದಾನೆ ವಿತ್ ಸಿಂಗಲ್ ಪಿಸ್ಟನ್. ಟೈರ್ ಬಂದ್ಬಿಟ್ಟು 18 ಇಂಚಸ್ ಟೈರ್ ಕೊಟ್ಟಿದ್ದಾರೆ, ಮುಂದ್ಗಡೆ 21 ಇಂಚಸ್ ಕೊಟ್ಟಿದ್ದಾರೆ. ಇವಾಗ ಇಂಜಿನ್ ಸ್ಪೆಸಿಫಿಕೇಶನ್ಸ್ ಬಂದ್ರೆ ಇದು ಬಂದ್ಬಿಟ್ಟು 199.5cc ಇಂಜಿನ್ ಕೆಪಾಸಿಟಿ ಇದೆ. ಹಾಗೆ ಇದು ಏರ್ ಕೂಲ್ಡ್, ಲಿಕ್ವಿಡ್ ಕೂಲ್ಡ್ ಅಲ್ಲ, ಆಯಿಲ್ ಕೂಲ್ಡ್ ಅಲ್ಲ. ಬಟ್ ಪ್ರೆಸೆಂಟ್ ಏನ್ ಮಾಡಿದಾರೆ ಅಂದ್ರೆ BS6 ನಾರ್ಮ್ಸ್ ಬಂದಾಗಿಂದ ಇಂಜಿನ್ ಅಲ್ಲಿ ರಿಫೈನ್ ಆಗಕ್ಕೆ, ಇನ್ನ ಸ್ಮೂತ್ನೆಸ್ ಬರಕ್ಕೆ, ಇನ್ನ ಹೀಟ್ ಡಿಸಿಪೇಷನ್ ಅಂದ್ರೆ ಹೀಟ್ ತುಂಬಾನೇ ಆಗದೆ ನಾರ್ಮಲ್ ಕ್ರೂಸಿಂಗ್ ಸ್ಪೀಡ್ ಅಲ್ಲಿ ಒಳ್ಳೆ ಕೆಪಾಬಿಲಿಟಿಲಿ ಕ್ರೂಸ್ ಮಾಡಕ್ಕೆ ಆಯಿಲ್ ಕೂಲರ್ ಕೊಟ್ಟಿದ್ದಾನೆ BS6 ವೇರಿಯಂಟ್ ಅಲ್ಲಿ. ಇದು ನಾರ್ಮಲ್ ಏರ್ ಕೂಲ್ಡ್ ಆಗಿದೆ. ಸೈಲೆನ್ಸರ್ ನೋಡ್ತಾ ಬಂದ್ರೆ ನಿಮ್ಗೆ ಡರ್ಟ್ ಬೈಕ್ ತರಾನೇ, ಇಲ್ಲಾಂದ್ರೆ ಅಡ್ವೆಂಚರ್ ಬೈಕ್ ತರಾನೇ ಇರುತ್ತೆ. ಯಾಕಂದ್ರೆ ಇದು ಡ್ಯೂಯಲ್ ಪರ್ಪಸ್ ಆಗಿರ್ಬೋದು, ಬಟ್ ಅಡ್ವೆಂಚರ್ ಲುಕ್ ಬರಕ್ಕೆ, ವ್ಯಾಲಿ ಸೆಟಪ್ ಬರಕ್ಕೆ ನಿಮ್ಗೆ ಅಂಡರ್ ಸೀಟ್ ಎಕ್ಸಾಸ್ಟ್ ವಿತ್ ಅಪ್ರೈಟ್ ಪೊಸಿಷನ್ಸ್ ಕೊಟ್ಟಿದ್ದಾನೆ. ನಿಮ್ಗೆ ಅಂದ್ರೆ ಇವಾಗಿನ ಯೂತ್ಸ್ಗೆ ಮೇನ್ ಆಗಿ ಕಸ್ಟಮೈಸೇಷನ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಕಸ್ಟಮೈಸೇಷನ್ ಪಾರ್ಟ್ ನೋಡಿದ್ರೆ ಎಕ್ಸ್ಪಲ್ಸ್ ನ ಹೆಂಗೆಲ್ಲ ಕಸ್ಟಮೈಸ್ ಮಾಡ್ಬೋದು. ಈ ಗಾಡಿ ಎಕ್ಸಾಂಪಲ್ ತಗೊಳ್ಳಿ. ಈ ಗಾಡಿ ಸ್ಟಿಕ್ಕರಿಂಗ್ ನೋಡಿ ಕಸ್ಟಮೈಸೇಷನ್ ಹೆಂಗ್ ಮಾಡಿದ್ದಾರೆ, ಅಡ್ವೆಂಚರಸ್ ಅಂತ. ಪ್ಲಸ್ ಇದರಲ್ಲಿ ಅವ್ರ ಹೆಸರನ್ನೇ ಇನ್ವಾಲ್ವ್ ಮಾಡಿದ್ದಾರೆ, ಸ್ಟ್ರೀಟ್ ಸೋಲ್ ಅಂತ. ಈ ಗಾಡಿ ನೋಡ್ಬೋದು ಹ್ಯಾಂಡಲ್ ಬಾರ್ ರೈಸರ್ಸ್ ಇದೆ, ಇಲ್ಲಿ ಹಾಕಿದ್ದಾರೆ ನೋಡಿ ಹ್ಯಾಂಡಲ್ ಬಾರ್ ರೈಸರ್ಸ್. ಇದು ಕಂಪ್ನಿ ಫಿಟೆಡ್ ಹ್ಯಾಂಡಲ್ ಬಾರ್ ರೈಸರ್ಸ್. ಇದರಲ್ಲಿ ಇನ್ನೊಂದೇನಂದ್ರೆ ನಿಮ್ಗೆ 2 ತರ ಆಪ್ಷನಲ್ ಕಂಪ್ನಿಯವರೇ ಕೊಡ್ತಾರೆ. ಸಪ್ರೇಟ್ ಹ್ಯಾಂಡಲ್ ಬಾರ್ ರೈಸರ್ಸ್ ಕೊಡ್ತಾರೆ, ಇಲ್ಲಾಂದ್ರೆ ರ್ಯಾಲಿ ಕಿಟ್ ಅಂತ ಬರುತ್ತೆ. ರ್ಯಾಲಿ ಕಿಟ್ ಇನ್ನ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ಸ್ ಬರುತ್ತೆ. ಹಿಂದ್ಗಡೆ ಅಡ್ಜಸ್ಟಬಲ್ ಪ್ರೀಲೋಡ್ ಸಸ್ಪೆನ್ಷನ್, ಇನ್ನ ಹೈಯರ್ ಕೆಪಬಿಲಿಟಿ ಇರೋದು ಕೊಡ್ತಾರೆ. ಪ್ಲಸ್ ಸೈಡ್ ಸ್ಟ್ಯಾಂಡ್ ಇನ್ನ ಹೈಟ್ ಇರೋದು ಪ್ರೊವೈಡ್ ಆಗುತ್ತೆ. ಗಾಡಿ ಇನ್ನ ಪರ್ಫೆಕ್ಟ್ ರ್ಯಾಲಿ ಗಾಡಿ ಇದ್ದಂಗೆ ಇರುತ್ತೆ. ಪ್ಲಸ್ ಅದರಲ್ಲಿ ಏನಂದ್ರೆ ಇದರಲ್ಲಿ ಎಕ್ಸ್ಪಲ್ಸ್ ಗಾಡಿಗೆ ಡ್ಯೂಯಲ್ ಪರ್ಪಸ್ ಟೈರ್ಸ್ ಕೊಟ್ಟಿದ್ದಾರೆ. ಆದ್ರೆ ರ್ಯಾಲಿ ಕಿಟ್ ಅಲ್ಲಿ ಮ್ಯಾಕ್ಸಿಸ್ ಟೈರ್ ಅಂತ ಬರುತ್ತೆ, ಫುಲ್ ಬಟನ್ ಟೈಪ್ ಇರುತ್ತೆ, ಅದನ್ನ ಕೊಟ್ಟಿರ್ತಾರೆ. ಕಂಪ್ಲೀಟ್ ರ್ಯಾಲಿ ರೇಸಿಂಗ್ ಗಾಡಿ ತರಾನೇ ಲುಕ್ ಇರುತ್ತೆ. ಇವಾಗ ಕಸ್ಟಮೈಸೇಷನ್ ಅವಾಗಲೇ ಹೇಳ್ದಂಗೆ ಸ್ಟಿಕ್ಕರಿಂಗ್ ಎಲ್ಲ ಆಗಿದೆ ಅಂತ ಹೇಳಿದೆ. ಪ್ಲಸ್ ಇದರಲ್ಲಿ ಫ್ರಂಟ್ ಗ್ರಿಲ್ ನೋಡ್ಬೋದು. ಇವಾಗ ನೋಡ್ಬೋದು ಫ್ರಂಟ್ ಗ್ರಿಲ್ ಪ್ರೊವೈಡ್ ಇವರೇ ಮಾಡಿಸಿರೋದು. ಅದು ಎಂಟಿಕ್ ಮಾಡಿಸಿರೋದು ಹೈವೇಲಿ
ಇಲ್ಲ ಹೈ ಟೂರ್ ಅಲ್ಲಿ ಸ್ಟೋನ್ ಹಿಟ್ ಆಗಿ ಹೆಡ್ಲೈಟ್ ಕ್ರ್ಯಾಕ್ ಬಿಡೋದು ಅದೆಲ್ಲ ಅವಾಯ್ಡ್ ಮಾಡ್ಸಕ್ಕೋಸ್ಕರ ಫ್ರಂಟ್ ಗ್ರಿಲ್ ಮಾಡಿಸಿದ್ದಾರೆ. ಹಾಗೆ ಇದರ ಕ್ಲಾಂಪಿಂಗ್ಸ್ ನೋಡ್ತಾ ಬಂದ್ರೆ ನೀವು ಇಲ್ಲಿ ನೋಡ್ಬೋದು ಕ್ಲಾಂಪಿಂಗ್ಸು. ಇಲ್ಲಿ ಫಾಗ್ ಲ್ಯಾಂಪ್ಸ್ ಹಾಕಕ್ಕೆ ಕ್ಲಾಂಪಿಂಗ್ ಮಾಡಿಸ್ಕೊಂಡಿದ್ದಾರೆ. ಹಾಗೂ ಅವ್ರೇನಾದ್ರು ವಿಡಿಯೋ ರೆಕಾರ್ಡ್ ಮಾಡ್ಬೇಕಂದ್ರೆ ಗೋಪ್ರೋ ಕ್ಲಾಂಪ್ಸ್ ಮತ್ತೆ ಮೊಬೈಲ್ ಹೋಲ್ಡರ್ ಹಾಕಿರೋದಾರೆ. ಇಲ್ಲೂ ಸಹ ಮೊಬೈಲ್ ಹೋಲ್ಡರ್ಸ್ ಹಾಕ್ಬೋದು. ಇವಾಗ ನೋಡಿದ್ರೆ ಸ್ಟಾಕ್ ಹೆಡ್ಲೈಟ್ ಅಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಇರಲ್ಲ, ಅಂದ್ರೆ ನೈಟ್ ವಿಷನ್ ಅಷ್ಟೊಂದು ಕ್ಲಿಯರ್ ಆಗಿರಲ್ಲ. ಹಾಗೆ ಅದನ್ನ ಕಾಂಪನ್ಸೇಟ್ ಮಾಡಕ್ಕೆ ನಿಮಗೆ ಫಾಗ್ ಲ್ಯಾಂಪ್ಸ್ ಬರುತ್ತೆ. ಇದು ಹೈ ಡೆಫಿಷನ್ HD ಫಾಗ್ ಲ್ಯಾಂಪ್ಸ್ ಇದು. ಹಾಗೆ ನೋಡ್ಬೋದು ಹೀರೋ ಅವರೇ ಸ್ಟಾಕ್ ಆಗಿ ಪ್ರೊವೈಡ್ ಮಾಡ್ತಿದ್ದಾರೆ ನಕಲ್ ಗಾರ್ಡ್ಸ್. ಇದು ಬೇರೆ ಇವಾಗ ಆಲ್ಟರ್ನೇಟಿವ್ ನಕಲ್ ಗಾರ್ಡ್ಸ್ ನಿಮಗೆ 1000 ರೂಪೀಸ್ 1200 ರೂಪೀಸ್ ಕಾಸ್ಟ್ ಆಗ್ಬೋದು. ಬಟ್ ಇಟ್ ಸಿಂಪಲ್ ಮಾಡಿಫಿಕೇಶನ್ 230 ರೂಪೀಸ್ ನಿಮ್ಗೆ ಸಿಗುತ್ತೆ ಈ ನಕಲ್ ಗಾರ್ಡ್ಸ್. ಮೇನ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ಇವಾಗ ಟೂರಿಂಗ್ ಮಾಡೋರು ಅಡ್ವೆಂಚರ್ ಮಾಡೋರಿಗೆ ಮೇನ್ ಸೀಟ್ ಕಂಫರ್ಟಬಲ್ ಆಗಿರ್ಬೇಕು. ನೋಡಿದ್ರೆ ಈ ಸೀಟ್ ತುಂಬಾನೇ ಹಾಡಿದೆ, ಸ್ಟಾಕ್ ಸೀಟ್ ಇದು. ಸೊ ಇವರು ಟೂರರ್ ಇವ್ರ ಗಾಡಿ ನೋಡ್ತಾ ಬಂದ್ರೆ ಸೀಟ್ಸ್ನ ಕುಷನಿಂಗ್ ಮಾಡಿಸಿದ್ದಾರೆ. ಪ್ಲಸ್ ಇದು ಇನಿಷಿಯಲ್ ಲಾಂಗ್ ರನ್ ಅಲ್ಲಿ ಓಕೆ ಆಗಿರುತ್ತೆ. ಹೀಟ್ ಆದ್ಮೇಲೆ ತುಂಬಾನೇ ಇಂಜಿನ್ ಟ್ಯಾಪೆಟ್ ನಾಯ್ಸ್ ಇದೆ, ಅದಂತೂ ಮೇನ್ ಇಂಜಿನ್ ಡಿಫಾಲ್ಟ್ಸ್ ಅನ್ಸುತ್ತೆ. ಹಾಗೂ ಇದಕ್ಕೆ ಎಕ್ಸ್ಪಲ್ಸ್ ಗಾಡಿಗೆ ಒಂದು ಬ್ಯಾಡ್ ರಿವ್ಯೂ ತರೋ ಪಾಯಿಂಟ್ ಅಂದ್ರೆ ಅದೊಂದೇ ಡಿಫಾಲ್ಟ್ಸ್ ಇರೋದು, ಅದು ಸೀಟ್ಸು. ಅದ್ ಬಿಟ್ಟು ಅಡ್ವಾಂಟೇಜಸ್ ಲೆಕ್ಕ ನೋಡಿದ್ರೆ ಫ್ಲೆಕ್ಸಿಬಲ್ ಪ್ರೈಸಲ್ಲಿ ಬರುತ್ತೆ. ಹಾಗೆ ಹಿಮಾಲಯನ್ ಅಂತ ದೊಡ್ಡ ಹೈ ಎಂಡ್ ಅಂದ್ರೆ ಟೈಗರ್ಸ್ ಎಲ್ಲ ಇರುತ್ತೆ. ಹಿಮಾಲಯನ್ ನಾರ್ಮಲ್ ಪೀಪಲ್ಸ್ಗೆ ಹೈ ಎಂಡ್ ಅಂತ ಹಿಮಾಲಯನ್ ಅಂತ ಆಗುತ್ತೆ, ಹಿಮಾಲಯನ್ 390. ಅದ್ರ ಕಂಪ್ಯಾರಿಸನ್ ನೋಡಿದ್ರೆ ನಮಗೆ ಫ್ಲೆಕ್ಸಿಬಲ್ ಅಮೌಂಟಲ್ಲಿ ನಾವು ತಗೋಬಹುದು ಗಾಡಿ ಅಂದ್ರೆ ಎಕ್ಸ್ಪಲ್ಸ್ ತಗೋಬಹುದು. 2 ಡಿಫಾಲ್ಟ್ಸ್ ಸೀಟು ಮತ್ತೆ ಇಂಜಿನ್ ಹಾಗೆ ಹೇಳ್ದಂಗೆ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಆ ನೋಟಿಫಿಕೇಶನ್ ಬೆಲ್ ಗಂಟೆಯನ್ನು ಅಳ್ಳಾಡಿಸಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಳ್ಳೆ ಗಾಡಿಗಳು ರಿವ್ಯೂ ಮಾಡ್ತಾ ಇರ್ತೀವಿ, ಒಳ್ಳೆ ಫೀಚರ್ಸ್ ಇರೋ ಗಾಡಿಗಳನ್ನ ರಿವ್ಯೂ ಮಾಡ್ತೀವಿ. ಹಾಗೂ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಗಾಡಿ ಯಾವ್ದು ಕಮೆಂಟ್ ಮಾಡ್ತೀರೋ ಅದನ್ನು ಸಹ ರಿವ್ಯೂ ಮಾಡ್ತೀವಿ. ಸೈನಿಂಗ್ ಆಫ್, ನಿಮ್ಮ ಮನುಷ್ಯ ಜೊತೆ ಮತ್ತೆ ಸಿಗೋದ. ರೈಟ್ ಸೇಫ್, ಟೇಕ್ ಕೇರ್.